ಆಕಸ್ಮಿಕವಾಗಿ ದೇವರು ಈ ದಿನ ನನ್ನನ್ನು ಈ ಸಮಯದಲ್ಲಿ ತನ್ನ ಪಾದ ಸನ್ನಿಧಿಯಲ್ಲಿ ತನ್ನ ಒಂದು ವಾಕ್ಯೋಪದೇಶಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಮತ್ತು ವಿಶೇಷವಾಗಿ ಈ ದಿನ ಮಗ ಸ್ಯಾಮ್ಯುಯಲ್ ರೇಚಲ್ ಸ್ಯಾಮ್ಯುಯಲ್ ಇಬ್ಬರ ಒಂದು ಹುಟ್ಟಿದ ಹಬ್ಬದ ಸಂತೋಷ ಶುಭ ಸಮಾರಂಭದಲ್ಲಿ ನಾವೆಲ್ಲರೂ ಈ ರೀತಿ ಬಂದು ಸೇರಿದ್ದೇವೆ. ಮತ್ತು ದೇವರು ಬಂದಿರುವ ಎಲ್ಲರನ್ನು ಆಶೀರ್ವದಿಸಲು ಮತ್ತು ವಿಶೇಷವಾಗಿ ಈ ಕುಟುಂಬಕ್ಕಾಗಿ ಈ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸೋಣ. ಮತ್ತು ಒಂದು ಕ್ಷಣ ನಾವು ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯದಲ್ಲಿ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ದೇವ, ವಂದನೆ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ದೇವಾದಿ ದೇವನೇ, ರಾಜಾದಿ ರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದ ದೇವ, ನಿನಗೆ ವಂದನೆಯಪ್ಪ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿದ್ದು ನಮ್ಮ ತಂದೆ ಭೂಲೋಕದಲ್ಲಿರುವ ನಮ್ಮೆಲ್ಲರನ್ನು ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ನೀನು ನೋಡ್ತಾ ಇದ್ದೀಯಪ್ಪ. ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳು, ಮಾತುಗಳು, ಮೊರೆಗಳನ್ನ ನೀನು ಕೇಳ್ತಾ ಇರೋದಕ್ಕಾಗಿ ನಿಮಗೆ ನಾವು ಕೋಟಿ ಕೋಟಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿ, ವಿಜ್ಞಾಪನೆಗಳನ್ನು ಕೇಳಿ ಸದುತ್ತರ ದಯಪಾಲಿಸುವ ದೇವರು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ. ನಂಬಿಗಸ್ತನಾದ ದೇವರು ನೀನಯ್ಯ, ನಂಬಿದವರ ಕೈ ಬಿಡಲಾರದ ದೇವರು ನೀನಾಗಿದ್ದೀಯಪ್ಪ. ಮತ್ತು ವಿಶೇಷವಾಗಿ ಇದನ್ನಂದು ಅಪ್ಪ ನಿನ್ನ ಪ್ರಿಯ ಮಗನು ಸ್ಯಾಮ್ಯುಯಲ್ಗಾಗಿ, ಮಗಳ ರೇಚಲ್ಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಮಕ್ಕಳ ಹುಟ್ಟಿದ ದಿನ ಆಚರಣೆ ಮಾಡಿಕೊಳ್ಳುತ್ತಿರುವಾಗ ಸೇರಿ ಬಂದಿರುವ ಎಲ್ಲ ಬಂಧು ಬಳಗದವರನ್ನು ಮತ್ತು ವಿಶೇಷವಾಗಿ ಅವರ ತಂದೆ ತಾಯಿಗಳನ್ನು ಆಶೀರ್ವದಿಸಪ್ಪ ದೇವ. ನಿನಗೆ ಸ್ತೋತ್ರ. ನಿನ್ನ ಆಶೀರ್ವಾದ, ಅನುಗ್ರಹ, ದಯ, ಕರುಣೆ, ಕೃಪೆಗಳಿಂದ ತುಂಬಿಸಿ ನಡೆಸಪ್ಪ. ಮತ್ತು ದೀನ ದಾಸಳಾದ ನನ್ನನ್ನು ಮರೆ ಮಾಡಿಕೊಂಡು ಅಪ್ಪ ತಂದೆ ದೇವ, ನೀವೇ ಮಾತನಾಡಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ನಾಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್ 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 ಆಮೆನ್. ದೇವರ ವಾಕ್ಯದಲ್ಲಿ ಮುಖ್ಯವಾಗಿ 3 ವಾಕ್ಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ 128ನೇ ಕೀರ್ತನೆ 1ನೇ ವಚನ. ಕೀರ್ತನೆ 128 ವಾಕ್ಯ 1. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವರು ಧನ್ಯರು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸಿದೆ. ಇಲ್ಲಿ ನಾವು ಸೇರಿ ಬಂದವರು ಎಲ್ಲರೂ ಕೂಡ ದೇವರ ಮಕ್ಕಳೇ, ದೇವರ ಮಕ್ಕಳು. ಮತ್ತು ಇನ್ನೂ ಒಂದು ಮೆಟ್ಟು ಮೇಲೆ ಇರುವಂತಹ ದೇವ ಸೇವಕರು ನಾವಿಲ್ಲಿ ಸೇರಿ ಬಂದಿದ್ದೇವೆ. ನಾವೆಲ್ಲರೂ ಕೂಡ ಧನ್ಯರೇ. ಯಾಕೆಂದ್ರೆ ವಾಕ್ಯ ಹೇಳಿ ನಾವೆಲ್ಲರೂ ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಬೆಳೀತಾ ಇದ್ದೇವೆ. ಚಿಕ್ಕ ಮಕ್ಕಳನ್ನು ಕೂಡ ಬೆಳೆಸುವಾಗ ಪ್ರತಿದಿನ ಪ್ರತಿ ಕ್ಷಣ ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಬೆಳಿಬೇಕು. ನಾವು ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಏನು ಪ್ರಾರ್ಥಿಸ್ತೇವೆ ಅಂದರೆ ವಿಶೇಷವಾಗಿ ಚಿಕ್ಕ ಮಕ್ಕಳು ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಬೆಳೆಯಬೇಕು. ತಂದೆ ತಾಯಿಗಳು ಕೂಡ ಮಕ್ಕಳನ್ನು ಬೆಳೆಸುವಲ್ಲಿ ವಾಕ್ಯದ ಜ್ಞಾನ ವಿವೇಕವನ್ನು ಹೊಂದಿಕೊಂಡಿರಬೇಕು. ಯಾಕಂದರೆ ಆ ರೀತಿ ಬೆಳೆಸಿದಾಗ ಏನು ಭಯ ಮತ್ತು ಭಕ್ತಿಯನ್ನು ಮಕ್ಕಳಿಗೆ ತಿಳಿಸ್ಬೇಕು ನಾವು. ಭಯ ಏನು? ಭಯ ಅನ್ನೋದು ಪಾಪದ ಭಯ ಇರಬೇಕು ಮಕ್ಕಳಿಗೆ. ಕೆಟ್ಟದ್ದು ಮಾಡಬಾರ್ದು, ನಾವು ಒಳ್ಳೆಯವರಾಗಿರಬೇಕು, ಕೆಟ್ಟದ್ದನ್ನು ಮಾಡಬಾರ್ದು, ಪಾಪ ಮಾಡಬಾರ್ದು, ಪರಿಶುದ್ಧರಾಗಿರಬೇಕು. ಪ್ರತಿಯೊಬ್ಬ ಕ್ರೈಸ್ತನು ಕೂಡ, ಕ್ರೈಸ್ತನು ಅಂದರೆ ಯಾರು ಅಂದರೆ ನಾವು ಒಂದು ಮಾತಿನಲ್ಲಿ ಹೇಳೋದಾದರೆ, ಯಾರು ಕ್ರಿಸ್ತನನ್ನು ಹಿಂಬಾಲಿಸುತ್ತಾನೋ ಅವನೇ ಕ್ರೈಸ್ತನು. ಹೂ ಫಾಲೋಸ್ ಕ್ರೈಸ್ಟ್ ಈಸ್ ಕ್ರಿಶ್ಚಿಯನ್ ಅಂತ ಹೇಳ್ತೀವಿ ಸರ್. ಕ್ರಿಸ್ತನನ್ನು ಹಿಂಬಾಲಿಸೋದಂದ್ರೆ ಅಷ್ಟು ಸುಲಭ ಅಲ್ಲ, ಸಣ್ಣ ಮಾತು ಅಲ್ಲ, ಸುಲಭದ ಮಾತು ಅಲ್ಲ. ಕ್ರಿಸ್ತನನ್ನು ಹಿಂಬಾಲಿಸೋದಂದ್ರೆ ಕ್ರಿಸ್ತನ ಹಾಗೆಲ್ಲ ಇರಬೇಕು. ಕ್ರಿಸ್ತನ ಸ್ವಭಾವ ಗುಣ ಲಕ್ಷಣಗಳನ್ನು ಪ್ರತಿಯೊಬ್ಬ ಕ್ರೈಸ್ತನು ಹೊಂದಿರಬೇಕು. ಅದನ್ನು ನಾವು ಮಕ್ಕಳಿಗೆ ಬೆಳೆಸಬೇಕು. ಏನದು ಭಯ ಅಂದರೆ ಪಾಪದ ಭಯ, ನರಕದ ಭಯ. ರೋಮಾಪುರದ 6:23 ವಾಕ್ಯ ನೋಡ್ತೇವೆ, ಪಾಪಕ್ಕೆ ಸಂಬಳ ಮರಣ. ಆ ಒಂದು ಮಾತು ನಿಜವಾಗಿಯೂ ಪ್ರತಿಯೊಬ್ಬ ಕ್ರೈಸ್ತರು ತಮ್ಮ ಮಕ್ಕಳಿಗೂ ತಿಳಿಸಬೇಕಿದೆ. ಏನಂದರೆ ಪಾಪಕ್ಕೆ ಸಂಬಳ ಮರಣ, ಆದರೆ ಕ್ರಿಸ್ತ ಯೇಸುವಿನಿಂದ ನಮಗೆ ಸಿಗುವುದು ಉಚಿತಾರ್ಥವರ ಫ್ರೀ ಗಿಫ್ಟ್ ಅಂತೆ. ಯೇಸಪ್ಪ ನಮ್ಗೆ ಕೊಡ್ತಾ ಇರೋದು ಏನದು? ನಿತ್ಯ ಜೀವ. ನಿತ್ಯ ಜೀವ ಅಂದರೆ ಏನು ಅನ್ನೋದನ್ನು, ನಿತ್ಯ ಜೀವದ ನಿರೀಕ್ಷೆಯನ್ನು, ದೇವರ ವಾಕ್ಯದ ಭಯಭಕ್ತಿಯನ್ನು ಮಕ್ಕಳಿಗೆ ತಿಳಿಸ್ಬೇಕು. ನಾವು ಚಿಕ್ಕದಿನಿಂದ ಕಲಿಬೇಕು ಅವರು. ಆಗಲೇ ಅವರು ಒಳ್ಳೆ ಮಕ್ಕಳಾಗಿ, ಒಳ್ಳೆ ವಿಶ್ವಾಸಿಗಳಾಗಿ, ಮುಂದೆ ದೇವರ ಚಿತ್ತ ಇರುವುದಾದರೆ ಸುವಾರ್ಥಿಕರಾಗಿ, ಸೇವಕರಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ. ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿರಬೇಕಂದ್ರೂ ಕೂಡ ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕು. ಮಕ್ಕಳು ಆ ಒಂದು ಭಯ, ನರಕದ ಭಯ, ಪಾಪದ ಭಯ, ಪಾಪಕ್ಕೆ ಸಂಬಳ ಮರಣ, ಮರಣ ಅಂದರೆ ನರಕ ಅನ್ನೋದು ಮಕ್ಕಳಿಗೆ ನಾವು ತಿಳಿಸಬೇಕು. ಯಾಕಂದರೆ ಈ ದಿನಗಳಲ್ಲಿ ನೋಡ್ತೇವೆ ಚಿಕ್ಕ ಮಕ್ಕಳು, ಅಯ್ಯಪ್ಪ ಈ ಜನರೇಷನ್ನು ಭಾರಿ ಫಾಸ್ಟ್ ಆಗಿದೆ, ಭಾರಿ ಫಾಸ್ಟ್. ನಮ್ಗೆ ಗೊತ್ತಿಲ್ಲ ಎಷ್ಟೋ ಮಕ್ಕಳು. ಈಗ ನಾನು ಬಂದು ಕೂತಾಗ ಹೇಳ್ತಾ ಇದ್ದೆ, ಒಂದು ಮಗ ಆಗಲೇ 2 ವೀಲರ್ ಓಡಿಸ್ತಾನಂತೆ, 10 ವರ್ಷ. ನಾವು ಮುದುಕರಾಗಿ ನಮಗೆ ಬರಲ್ಲಪ್ಪ 2 ವೀಲರ್ ಓಡಿಸ್ತೀವಿ. ಇಷ್ಟು ಚಿಕ್ಕ ಮಕ್ಕಳು ಇಷ್ಟು ಫಾಸ್ಟ್ ಆಗಿದ್ದಾರೆ. ಅಯ್ಯಪ್ಪ ನನಗೆ ಆಶ್ಚರ್ಯ ಆಗ್ಬಿಡ್ತು. ಅವನು 2 ವೀಲರ್ ನಡೆಸ್ತಾನೆ ಅಂದರೆ ಸಿಲ್ವಣ್ಣ ಅಂತೇಳಿ ನನಗೆ ಬರಂಗಿಲ್ಲಪ್ಪ.
ಗಾಡಿ ಓಡ್ಸಕ್ಕೆ ನನಗೆ ಬರಲ್ಲಪ್ಪ ಮಗನೇ, ನೀನು ಕಲ್ತ್ಬಿಟ್ಟೆ ಆಗಲೇ ಅಂತ. ನೋಡಿ, ಬರೀ ಈ ಗಾಡಿ ಕಲಿಯೋದು ಅಷ್ಟೇ ಇಲ್ಲ, ಮೊಬೈಲ್ ಕೂಡ ಆಪ್ರೇಟ್ ಮಾಡೋದು, ಕಂಪ್ಯೂಟರ್ ಆಪ್ರೇಟ್ ಮಾಡೋದು ಮಕ್ಕಳಿಗೆ ಬರುತ್ತೆ, ನಮಗೆ ಗೊತ್ತಾಗಲ್ಲ. ದೊಡ್ಡವರ ನಮಗೆ ಗೊತ್ತಿಲ್ಲ. ನಮ್ಮ ಮೊಮ್ಮಕ್ಕಳೆಲ್ಲ ಎಷ್ಟು ಇದು ಮಾಡ್ತಾರೆ, ನನಗಷ್ಟು ಜ್ಞಾನ ಇಲ್ಲ. ಕಂಪ್ಯೂಟರ್ ಜ್ಞಾನ, ಈ ಇಂಟರ್ನೆಟ್ಗಳು ನೋಡೋದು ಮಾಡೋದು ಯಾವ ಕೆಲವು ನಾವು ಬರೀ ಫೋನ್ ಮಾತಾಡೋಕ್ಕೆ ಇದು ಔಟ್ ಗೋಯಿಂಗ್ ಇನ್ಕಮ್, ಇದು ವಾಟ್ಸಪ್, ಈ ಮೂರೇನೋ ಕ್ಯಾಮ್ರಾ, ಫೋಟೋ ಹುಚ್ಚು, ಕ್ಯಾಮ್ರಾ ಹುಚ್ಚು, ಫೋಟೋ, ಇಷ್ಟು ಮಾತ್ರ ನನ್ನ ಮೊಬೈಲ್ ಬಳಸೋದ್ರಿಂದ ಬೇರೆ ಏನು ಬಳಸೋದು 108 ಆ್ಯಪ್ಗಳಿದ್ದಾವೆ. ಮಕ್ಕಳು ಏನೇನೋ ಮಾಡ್ತಿರ್ತವೆ. ಆದರೆ ಅದನ್ನು ನಾವು ಗಮನಿಸ್ಬೇಕಮ್ಮ. ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಏನು ಹೇಳಿ, ಅವೇನೇನೋ ಆಟಗಳಂತೆ ಮೊಬೈಲಲ್ಲಿ. ಮೊಬೈಲ್ ಎಷ್ಟು ಉಪಯೋಗನೋ ಅಷ್ಟೇ ದುರುಪಯೋಗ. ಎಷ್ಟು ಒಳ್ಳೆಯದೋ ಅದಕ್ಕಿಂತ ಡಬಲ್ ಕೆಟ್ಟದ್ದು. ಈಗ ಮೊಬೈಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ನೋಡಬಾರದೆಲ್ಲ ನೋಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ 108 ಆ್ಯಪ್ ಬಂದ್ಬಿಟ್ಟವೆ, ಎಲ್ಲ ಬಂದ್ಬಿಟ್ಟವೆ. ಏನೇನು ಬೇಕೋ ಅದಕ್ಕಿಂತ ಜಾಸ್ತಿ ಏನೇನು ಬೇಡವೋ ಅದೇ ಇದೆ. ಇನ್ನೊಂದು ನನಗೆ ಬಹಳ ಸಿಟ್ಟು ಬರೋದಂದ್ರೆ, ಈ ಕಾಲದ ಮಕ್ಕಳನ್ನ ಮತ್ತೆ ಕೆಲವರು ನೋಡ್ತೇವೆ, ಅವನಸ್ತ್ರನ್ನ ಬೈಬಲಿಗೆ ಬರುವಾಗ ಸತ್ಯವೇದ ಕೈಯಲ್ಲಿ ಇಟ್ಕೊಂಡು ಬರಬೇಕು ಅಲ್ವಾ. ಸಂಡೇ ಸ್ಕೂಲಲ್ಲೇ ನಾವು ಮಕ್ಕಳಿಗೆ ಕಲಿಸ್ತೇವೆ. ಸಂಡೇ ಸ್ಕೂಲಿಗೆ ಬಹಳ ಇಂಪಾರ್ಟೆಂಟ್, ಚಿಕ್ಕ ಮಕ್ಕಳಿಗೆ ಸಂಡೇ ಸ್ಕೂಲು. ಸಂಡೇ ಸ್ಕೂಲಲ್ಲಿ ದೇವರ ವಾಕ್ಯವನ್ನು ಓದುವುದು, ಬರೆಯುವುದು, ತಿಳಿಯುವುದು, ಕಲಿಯುವುದು, ನೆನ್ಪಿಟ್ಕೊಳ್ಳೋದು, ಮೆಮೊರಿ ಮಾಡೋದು ಎಲ್ಲ ಇಂಪಾರ್ಟೆಂಟ್. ಆದರೆ ಈ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ, ಬೈಬಲೇ ಹಿಡ್ಕೊಂಡು ಬರಲ್ಲ, ಮೊಬೈಲ್ ಹಿಡ್ಕೊಂಡು ಬರ್ತಾರೆ. ಮೊಬೈಲಲ್ಲೇ ವಾಕ್ಯ ಓದ್ತಾರೆ, ಮೊಬೈಲಲ್ಲೇ ವಾಕ್ಯ ಕೇಳ್ತಾರೆ. ಅಮ್ಮ, ಮೊಬೈಲ್ ಪರಿಶುದ್ಧ ಗ್ರಂಥನ, ಮೊಬೈಲ್ ಪರಿಶುದ್ಧವಾಗಿದೆಯಾ? ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ತೀವಿ ಎಲ್ಲ. ಮೊಬೈಲ್ ಪರಿಶುದ್ಧವಾಗಿದೆಯಾ? ಅದರಲ್ಲಿ ವಾಕ್ಯ ಒಂದೇ ಇದೆಯಾ? ಏನೊಂದು ಬೇಡವೋ ಪಾಪದ ಕಾರ್ಯಗಳು, ಕ್ರಿಯೆಗಳು ಎಲ್ಲ ಮೊಬೈಲಲ್ಲಿದೆ. ದಯವಿಟ್ಟು ಯಾರೇ ಆಗಲಿ ಮೊಬೈಲಲ್ಲಿ ವಾಕ್ಯ ಓದಬೇಡ್ರಿ, ಮೊಬೈಲ್ ತಗೊಂಡೋದ್ರು ಸುಮ್ಮನೆ ಇಟ್ಕೊಳ್ರಿ. ಬೈಬಲ್ ಮಾತ್ರ ತಪ್ಪದೆ ತಗೊಂಡೋಗ್ರಿ. ಚರ್ಚಿಗೆ ಬರೋರು ಈ ಕಾಲದಲ್ಲಿ ನೋಡ್ತೇವೆ, ಅವನಷ್ಟೆಲ್ಲ ಮೊಬೈಲೇ. ವಾಕ್ಯ ತೆಗೆದು ನೋಡೋದಿರಲಿ, ಬರೀ ಮೊಬೈಲ್ ನೋಡ್ತಾ ಕೂತಿರ್ತಾರೆ ಎಷ್ಟೋ ಮಕ್ಕಳು. ಸಭೆಯಲ್ಲಿ ಸೇವಕರು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಏನು ನಡೀತಾ ಇದೆ, ಏನು ವಾಕ್ಯ ಹೇಳ್ತಾರೆ. ನಾವೆಲ್ಲ ವಾಕ್ಯ ಈಗಲೂ ಕೂಡ ನಾನು ಎಲ್ಲಾದರೂ ಹೋದರೆ, ಮೀಟಿಂಗು, ಪ್ರೇಯರ್ ಅಂದರೆ ಬುಕ್ಕು, ಪೆನ್ನು, ಡೈರಿ ನನ್ನ ಹತ್ರ ಇರುತ್ತೆ. ಯಾರು ದೊಡ್ಡವರೋ ಸಣ್ಣವರೋ ಸೇವಕರು ದೇವರವ್ರನ್ನ ಉಪಯೋಗಿಸ್ತಾ ಇದ್ದಾರೆ. ನಾವು ಹಿರಿಯರು, ನಮ್ಮ ಹಿರಿತನ ನಮ್ಗೆ ಲೆಕ್ಕಕ್ಕಿಲ್ಲ, ನಾವು ದೇವ್ರ ಮಕ್ಕಳು ಅಷ್ಟೇ. ಯಾರು ಏನು ವಾಕ್ಯ ಹೇಳ್ತಾರೋ ಅದನ್ನು ಕೇಳ್ಕೊಂಡು ಬರ್ಕೊಳ್ತೀವಿ. ರೆಫರೆನ್ಸ್ ನಮ್ಗೆ ಗೊತ್ತಿರುತ್ತೆ. ಆದರೂ ಒಂದೇ ವಾಕ್ಯವನ್ನು ದೇವರು ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿಯಾಗಿ ಮಾತಾಡ್ತಾರೆ. ಆಯಾ ಸಮಯಕ್ಕೆ, ಸಂದರ್ಭಕ್ಕೆ ತಕ್ಕ ಹಾಗೆ ದೇವರಿಗೆ ಸ್ತೋತ್ರ. ಆ ಬರ್ಕೊಳ್ಳೋದು ಅಭ್ಯಾಸ ಇನ್ನೂ ಇದೆ ನನಗೆ. ಆದರೆ ಈ ಯಾರು ಇಟ್ಕೊಳ್ಳೋದು, ಬುಕ್ ಇಲ್ಲ, ಪೆನ್ ಇಲ್ಲ, ಬೈಬಲೇ ಇಲ್ಲ, ಇನ್ನು ಬುಕ್ ಪೆನ್ ಎಲ್ಲಿಂದ ಬರುತ್ತೆ ಅಲ್ವಾ? ಬೈಬಲೇ ತರಲ್ಲ. ರೆಫರೆನ್ಸ್ಗಳು ಬರ್ಕೋಬೇಕು, ಟಾಪಿಕ್ ಏನು ಹೇಳ್ತಾರೆ ಬರ್ಬೇಕು. ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇರ್ತೀವಿ, ನಮ್ಮ ಸೇವಕರಲ್ಲಿ, ನಮ್ಮ ವಿಶ್ವಾಸಿ, ನಮ್ಮ ಅಸಿಸ್ಟೆಂಟ್ ಪಾಸ್ಟರ್ಗಳಿರಲಿ, ನಮ್ಮ ಸೇವಕರಲ್ಲಿ ದೇವರು ತುಂಬ ಸೇವೆ ಕೊಟ್ಬಿಟ್ಟಿದ್ದಾರೆ ನಮಗೆ. ಸುಮಾರು 535 ಹಳ್ಳಿಗಳು ಭಾರತ ದೇಶದಲ್ಲಿ, ನೇಪಾಳ ದೇಶದಲ್ಲಿ ಸುಮಾರು ಸಾರಿದ್ದೇವೆ. 126 ವರ್ಷಿಪ್ ಸೆಂಟರ್ಸ್ ಇದೆ ನಮ್ಮದು. 110 ಸೇವಕರನ್ನು ತಯಾರು ಮಾಡಿದೆವು. ದೇವರು ನಮ್ಗೆ ಹೇಳಿದ ದರ್ಶನ, ಸುಮಾರು ಸಾರಬೇಕು, ಸಭೆಗಳು ಕಟ್ಟಬೇಕು, ಸೇವಕರನ್ನು ಎಬ್ಬಿಸಬೇಕು. ಈ ದರ್ಶನ ಕೊಟ್ಟು ನಡೆಸ್ತಾ ಇದ್ದಾನೆ. ಇನ್ನು ನಾವು ಈ ಇಡೀ ವಯಸ್ಸಿನಲ್ಲಿ ಕೂಡ 76 ವರ್ಷದ ವಯೋವರೆಗೆ, ನಾನು ಉಲ್ಟಾ 67, ಇವರು 76, ನಾನು 67. ಆದರೂ ದೇವರು ಇನ್ನೂ ನಾವಿನ್ನೂ ನಮ್ಮ ದೇಹಕ್ಕೆ ವಯಸ್ಸಾಗಿದೆ, ಮನಸ್ಸಿಗಲ್ಲ. ನಾವಿನ್ನೂ 20-30 ಇದ್ದಂಗೆ ಇದೆ. ದೇವರ ಸ್ತೋತ್ರ. ಹಾಗೆ ಮಕ್ಕಳನ್ನ ದೇವರ ಭಯ ಅಂದರೆ ಪಾಪದ ಭಯ, ತಪ್ಪಿನ ಭಯ, ನರಕದ ಭಯ ಇರಬೇಕು. ಭಕ್ತಿ ಅಂದರೆ ಬೈಬಲ್ ಓದುವುದು, ಪ್ರಾರ್ಥನೆ ಮಾಡೋದು, ದೇವರ ವಾಕ್ಯ ಕೇಳಿಸು, ದೇವರ ಧ್ಯಾನ ಮಾಡೋದು, ದೇವರ ವಾಕ್ಯ ತಿಳ್ಕೊಂಡು ವಾಕ್ಯದ ಪ್ರಕಾರ ನಡೆದುಕೊಳ್ಳುವುದೇ ಭಕ್ತಿ. ಈ ಒಂದು ಭಯ ಭಕ್ತಿಯನ್ನು ಮಕ್ಕಳಿಗೆ ನಾವು ತಿಳಿಸಬೇಕು. ಹಾಗೇನಂತೆ ವಾಕ್ಯ ಹೇಳ್ತಾ ಇದೆ, ಯಾರು ಆತನ 128 ಹೋಗೋದಪ್ಪ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಈಗ ಮಕ್ಕಳನ್ನ ಹೆತ್ತಂತ ತಂದೆ ತಾಯಿ ಧನ್ಯರು, ಅವರನ್ನು ಹೆತ್ತ ಈ ತಂದೆ ತಾಯಿ ದೇವನಂದು ಧನ್ಯರು. ಮಕ್ಕಳು ಮೊಮ್ಮಕ್ಕಳು ನೋಡ್ತಾ ಇದ್ದಾರೆ, ಅದು ಆಶೀರ್ವಾದ. ಇದೇ ಧನ್ಯತೆ. ನಾವು ಈಗ ಯಾಕಂದ್ರೆ ಇವರು ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಇದ್ದಾರೆ, ಇವ್ರ ಮಕ್ಕಳಿಗೆ ಆಶೀರ್ವಾದ, ಇವ್ರಿಗೆ ಆಶೀರ್ವಾದ, ಇವ್ರ ಮಕ್ಕಳಿಗೆ ಆಶೀರ್ವಾದ, ನೆಕ್ಸ್ಟ್ ಜನರೇಷನ್ ಮೊಮ್ಮಕ್ಕಳಿಗೂ ಆಶೀರ್ವಾದ. ಯಾಕೆಂದ್ರು ದೇವರ ವಾಕ್ಯದ ಭಯಭಕ್ತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದಾರೆ. ನಾವು ಮಾತ್ರ ರಕ್ಷಣೆ ಹೊಂದಿದ್ರೆ ಸಾಲದು, ಇತರರಿಗೆ, ಅನ್ಯ ಜನಾಂಗಗಳಿಗೆ ಸುವಾರ್ತೆ ಹೇಳಿ ಸೇವೆ ಮಾಡಿ ಅನೇಕ ನೂರಾರು ಆತ್ಮಗಳನ್ನು ದೇವರ ಕಡೆಗೆ ನಡೆಸ್ತಾ ಇದ್ದಾರೆ. ನಾವು ಸುಮಾರು 8, 9, 10 ಸಾವಿರದವರೆಗೆ ನಮ್ಮ ಆತ್ಮಗಳೇ ಆಲ್ ಇಂಡಿಯಾ ನೇಪಾಳಲ್ಲಿ ದೇವರು ಅಂತ ಒಂದು ಕೃಪೆ ತೋರಿಸಿದ್ದಾನೆ. ಎಷ್ಟೋ ಸಾವಿರಾರು ಜನರಿಗೆ ದೀಕ್ಷಿಸ್ತಾನ ಕೊಟ್ಟು ನಮ್ಮ ಇವರು ನಡೀತಾ ಇದೆ ಇನ್ನೂ ನಮ್ಮ ಸೇವೆ.
ದೇವರಿಗೆ ಸ್ತೋತ್ರ. 2ನೇ ವಾಕ್ಯ ನೋಡಪ್ಪ, 112ನೇ ಕೀರ್ತನೆ. ನಿನ್ನ ಕಷ್ಟಾರ್ಜಿತವನ್ನು 112ನೇ ಕೀರ್ತನೆ 1-2 ವಾಕ್ಯ. ಸಮಯ ಹೆಚ್ಚು ಕೊಟ್ಟಿಲ್ಲ, ಯಾಹೋವನಿಗೆ ಸ್ತೋತ್ರ. 7 ಗಂಟೆಗಟ್ಟಲೆ ಮಾತ್ರ. ಯಾಹೋವನಿಗೆ ಸ್ತೋತ್ರ. ಹಾ, ಯಾವನು ಯೆಹೋವನಲ್ಲಿ ಹಾ, ಭಯಭಕ್ತಿಯುಳ್ಳವನಾಗಿ ಹಾ. ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ನೋಡಿ 128ರಲ್ಲಿ ಏನ್ ಹೇಳ್ತು? ಭಯಭಕ್ತಿ ಉಳ್ಳನಾಗ ಆತನ ಮಾರ್ಗಗಳನ್ನ ನಡಿಕೊಳ್ಬೇಕು. ಇಲ್ಲಿ ಏನ್ ಹೇಳ್ತಾ ಇದೆ? ಆ ಮಾರ್ಗಗಳನ್ನ ನಡಿಕೊಳ್ಳೋದ್ರಲ್ಲಿ ಏನಿರ್ಬೇಕು? ನಿನಗೆ ಅತ್ಯಾನಂದ ಪಡುವವನಾಗಿರ್ಬೇಕು. ದೇವರ ವಾಕ್ಯ ಹೇಳೋದು ಕೇಳೋದು ಕಷ್ಟ ಅನ್ಕೋಬಾರ ನಾವು, ಅದರಲ್ಲಿ ಸಂತೋಷದಿಂದ ಇರಬೇಕು. ದೇವರ ವಾಕ್ಯವನ್ನು ಕೇಳುವುದರಲ್ಲಿ, ಅದರ ಪ್ರಕಾರ ನಡೆದುಕೊಳ್ಳೋದ್ರಲ್ಲಿ ಅತಿ ಆಸಕ್ತಿ, ಆನಂದ ಹೊಂದಿರಬೇಕು. ಅದೇ ನಾವು ಯಾಕೋಬ 3:15 ವಾಕ್ಯದ ಅರ್ಥ ನೋಡುವಾಗ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಲ್ಲಿ ಬಲವಿದೆ, ಬಹುಬಲವಿದೆ ಅಂತದ ವಾಕ್ಯ. ದೇವರ ವಾಕ್ಯ ಮಾರ್ಗಗಳು ಅನುಸರಿಸಬೇಕು, ಅದರಲ್ಲಿ ಅತ್ಯಾನಂದ ಕೊಡಬೇಕು, ಅದರಲ್ಲಿ ಅತಿ ಆಸಕ್ತಿ ಹೊಂದಿರಬೇಕು. ಆಗೇನಾಗ್ತದೆ? 2ನೇ ವಾಕ್ಯ ಓದಪ್ಪ, 112:2. ಅವನ ಸಂತಾನವು ಹಾ, ಲೋಕದಲ್ಲಿ ಬಲಿಷ್ಠವಾಗುವುದು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ನೀತಿವಂತನ ವಂಶವು ಶುಭ ಹೊಂದುವುದು. ಪ್ರದೀಪನ ಸಂತಾನ ಬಲಿಷ್ಠ ಆಗ್ಬಿಟ್ಟದೆ. ಒಂದೇ ಮಾತಲ್ಲ ಸಾಕ್ಷಿ. 2 ವೀಲರ್ ಓಡಿಸ್ತಾನೆ ಮಗ ಈಗಲೇ ಅಂದ್ರೆ ಎಷ್ಟು ಬಲಿಷ್ಠ ಇರ್ಬೇಕು ನನ್ನ ಮಗ ಅಲ್ವಾ? ಲೋಕದ ರೀತಿಯಲ್ಲಿ ಬಲಿಷ್ಠನಾಗಿದ್ದಾನೆ, ಅದೇ ರೀತಿ ವಾಕ್ಯದ ಭಯಭಕ್ತಿಯಲ್ಲಿ ಕೂಡ ಬಲಿಷ್ಠನಾಗುವಂತೆ ಬೆಳೆಸ್ಬೇಕಮ್ಮ. ಅಪ್ಪ ಅಮ್ಮ ನಿಮ್ಗೆ ಹೇಳ್ತಾ ಇದೆ. ಅಪ್ಪ ಅಮ್ಮ ಅಜ್ಜಿ ತಾತ ಬಂಧು ಬಳಗ ಯಾರೇ ಇದ್ರೂ ಕೂಡ ಮಕ್ಕಳನ್ನು ಬೆಳೆಸುವಾಗ ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಬೆಳೆಸ್ತಾರೆ. ಆ ಭಯಭಕ್ತಿಯನ್ನು ಯಾವ ರೀತಿ ಬೆಳೆಸಬೇಕು? ಜ್ಞಾನೋಕ್ತಿಗಳು 22:6 ಹೋಗ್ರಿ. ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸಬೇಕು ಅಂತ ಅಲ್ಲಿದೆ. 22:6 ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 6ನೇ ವರ್ಷ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಓರೆಯಾಗನು. ಬಹಳ ಬಹಳ ಗೂಢಾರ್ಥವುಳ್ಳ ವಾಕ್ಯ. ಮಗನನ್ನ ನಾವು ಬೆಳೆಸುವಾಗ ಏನ್ ಮಾಡ್ಬೇಕಂತೆ? ಮಾರ್ಗಕ್ಕೆ ತಕ್ಕಂತೆ ಶಿಕ್ಷಿಸು. ದೇವರ ವಾಕ್ಯಕ್ಕೆ ಭಯಕ್ಕೆ ತಕ್ಕ ಹಾಗೆ ಮಕ್ಕಳನ್ನು ಬೆಳೆಸಿದ್ರೆ ಅವ್ರು ಒಳ್ಳೆಯವರಾಗಿ ಬೆಳೀತಾರೆ. ದೊಡ್ಡವರಾದ್ರೂ ಕೂಡ ಯೌವನಸ್ಥರಾಗಲಿ, ಮುಪ್ಪಿನಲ್ಲಾಗಲಿ, ಮುಂದಿನ ಜೀವಮಾನದಲ್ಲಿ ಯಾವತ್ತೂ ಅವ್ರು ಕೆಟ್ಟವರಾಗಕ್ಕೆ ಸಾಧ್ಯ ಇಲ್ಲ. ಲೋಕದ ರೀತಿಯಲ್ಲಿ ಮಾತು ಹೇಳ್ತಾರೆ, ಗಿಡವಾದಾಗ ಬಗ್ಗದ್ದು ಅಲ್ವಾ? ನಾವು ಗಿಡ ಬೆಳೆಸ್ತಾ ಇರ್ತೇವೆ, ಅದು ನೆಟ್ಟಿಗೆ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ತೇವೆ? ಸೊಟ್ಟ ಪಟ್ಟ ಒಂದೊಂದ್ಸಲ ಬಾಗ್ತಿರ್ತದೆ, ನೆಲ ಬೀಳ್ತಾ ಇರ್ತದೆ. ಅದನ್ನು ಬೆಳಿಬೇಕಂದ್ರೆ ನೆಟ್ಟಿಗೆ ಬಿಡ್ಬೇಕು ನಾವು. ಆ ನೆಟ್ಟಿಗೆ ಬೆಳೆಯೋಂಗೆ ಮಾಡ್ಬೇಕಂದ್ರೆ ಏನು ಮಾಡ್ತೇವೆ? ಅದಕ್ಕೊಂದು ಕೋಲನ್ನು ಅಡ್ಡ ಇಡ್ತೇವೆ ಅಲ್ವಾ? ಗಿಡ ಬೆಳೆಸೋರಿಗೆ ಗೊತ್ತಿರುತ್ತೆ. ಅದು ಬೆಳೆಸ್ತೇವೆ. ಇನ್ನು ಯಾವುದ್ರ ವೇಸ್ಟ್ ಆಗಿ ಆ ಕಡೆ ಈ ಕಡೆ ಸುತ್ತ ಬೆಳೆಯುವಾಗ ನೆಟ್ಟಿಗೆ ನೀಟಾಗಿ ಗಿಡ ಬೆಳಿಬೇಕಂದ್ರೆ ಅಡ್ಡದಿಡ್ಡಿ ಇರುವಂಥ ಸೊಟ್ಟ ಪಟ್ಟ ಇರೋ ಕೊಂಬೆಗಳನ್ನ ಕಟ್ ಮಾಡಿ ನಾವು ನೇರವಾಗಿ ಬೆಳೆಸ್ತೇವೆ. ಹಾಗೆ ನಮ್ಮ ಮಕ್ಕಳನ್ನು ಕೂಡ ನಾವು ತಂದೆ ತಾಯಿಯಾದವರು, ಮನೆಯಲ್ಲಿರುವಂಥ ಹಿರಿಯರು ಮಕ್ಕಳನ್ನು ಉತ್ತಮವಾದ ರೀತಿಯಲ್ಲಿ ದೇವರ ವಾಕ್ಯದ ಭಯಭಕ್ತಿಯ ಮಾರ್ಗದಲ್ಲಿ ನಡೆಸಬೇಕು ನಾವು. ಈಗ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಬರ್ತಾರೆ. ನಾವು ಅವ್ರ ಬ್ಯಾಗ್ಗಳನ್ನು ಚೆಕ್ ಮಾಡ್ಬೇಕು. ಅವ್ರು ಸ್ಕೂಲಲ್ಲಿ ಏನು ಮಾಡಿದ್ರು ಕೇಳಬೇಕು. ನಾವು ಕೇಳದೇ ಇದ್ರು ಹೇಳ್ತಾರೆ ಮಕ್ಕಳು ಬಂದು. ಆದರೆ ಕೆಲವೊಮ್ಮೆ ಏನು ಮಾಡ್ತಾರೆ ಮಕ್ಕಳು? ಬೇರೆಯವರ ವಸ್ತುಗಳನ್ನು ಅವ್ರ ಬ್ಯಾಗಲ್ಲಿ ಹಾಕೋಕೊಂಡ್ಬಿಡ್ತಾರೆ. ತಿಳಿದೋ ತಿಳಿಲಾರ್ದೋ ಅಥವಾ ಇಷ್ಟಪಟ್ಟು ಬೇರೆಯವರ ವಸ್ತುಗಳು ತರ್ತಾರೆ. ನಾವು ತಂದೆ ತಾಯಿ ಸ್ಕೂಲಿಗೆ ಕಳಿಸೋ ಮಕ್ಕಳನ್ನ ಏನೇನು ಇಟ್ಟು ಕಳಿಸ್ಬಿಡ್ತೀವಿ ನಮ್ಗೆ ಗೊತ್ತಿರುತ್ತಲ್ವ. ಬ್ಯಾಗ್ ಚೆಕ್ ಮಾಡ್ಬೇಕು, ಏನಿದೆ ಏನಿಲ್ಲ. ಅವನು ಅಲ್ಲದ ವಸ್ತು ಇದ್ದರೆ ಇದು ನಮ್ದಲ್ಲಪ್ಪ, ಹೋಗಿ ವಾಪಸ್ ಕೊಡು ಅನ್ಬೇಕು. ಕೆಲವರು ಇದ್ರೆ ಇರಲಿ ಬಿಡು ಅಂತ ಇಟ್ಕೊಂಡ್ಬಿಡ್ತಾರೆ. ತಪ್ಪದು. ಅಲ್ಲೇ ಶುರುವಾಯ್ತು ಕಳ್ತನ ಅಲ್ವಾ? ಕಳ್ಳತನ ಸುಳ್ತನ 2 ಶುರು ಆಗ್ಬಿಡುತ್ತೆ ಅಲ್ಲಿ. ದಶಾಜ್ಞೆಗಳು ಬಹಳ ಮುಖ್ಯಮ್ಮ. ತಂದೆ ತಾಯಿಗಳು, ಗುರು ಹಿರಿಯರು ಯಾರಿದ್ರೆ ಇಲ್ಲಿ ಮಕ್ಕಳಿಗೆ ದಶಾಜ್ಞೆಗಳನ್ನು ಮೊಟ್ಟ ಮೊದಲಿಗೆ ಸಂಘ ಸ್ಕೂಲಲ್ಲಿ ಕಳಿಸದೆ ದಶಾಜ್ಞೆಗಳು ಮಕ್ಕಳಿಗಲ್ವ. ದಶಾಜ್ಞೆಗಳನ್ನು ಮೊದಲಿಗೆ ಕಳಿಸ್ಬೇಕು ಮಕ್ಕಳು. ಅದರಲ್ಲಿ ಬರುತ್ತೆ, ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಇತರರ ವಸ್ತುಗಳನ್ನು ನಾವು ಆಶಿಸಬಾರ್ದು ಅನ್ನೋದನ್ನು ಮಕ್ಕಳಿಗೆ ಬಾಲ್ಯದಲ್ಲಿ ಚಿಕ್ಕಂದಿನಿಂದಲೇ ಹೇಳಿ ಬೆಳೆಸ್ಬೇಕು ನಾವು. ಆಮೇಲೆ ಕೆಲವು ಮಕ್ಕಳು ಮಾತಾಡ್ತಿರ್ತಾರೆ ಕೆಟ್ಟ ಮಾತುಗಳು. ಈ ಕಾಲದ ತಂದೆ ತಾಯಿಗಳು ಹಿರಿಯರು ಹೆಂಗಿದ್ದಾರೆ ಅಂದರೆ, ಆ ಮಕ್ಕಳು ಏನೇ ಮಾತಾಡಲಿ ನಗುತ್ತಾರೆ, ಸಂತೋಷ ಪಡ್ತಾರೆ ಅಲ್ವಾ? ಕೆಟ್ಟ ಮಾತುಗಳು, ಮೂತು ಮಾತುಗಳು ಹೇಳ್ತಾರೆ. ಓ ಏನು ಮಾತಾಡಿ ನನ್ನ ಮಗ, ಏನು ಮಾತಾಡಿ ನನ್ನ ಮಗಳು ಅಂತ ಸಂತೋಷ ಪಡುವ ತಂದೆ ತಾಯಿಗಳು ಹಿರಿಯರು ಕೂಡ ಇದ್ದಾರೆ. ಆ ಕೆಟ್ಟ ಮಾತಾಡಿದಾಗ ತಕ್ಷಣ ಮಗುವನ್ನು ನಾವು ಹೇಳ್ತಾ ಇದ್ದೇವೆ ವಾಕ್ಯದಲ್ಲಿ ಶಿಕ್ಷಿಸಬೇಕು ಅಂತ. ತಕ್ಷಣ ಅವ್ರು ಆ ಮಾತಾಡಬಾರ್ದು. ಒಂದು ಏಟು ಹಾಕ್ಬಿಟ್ರಿ ಬಾಯಲ್ಲಿ ಕೆಟ್ಟ ಮಾತಾಡಿದಾಗ. ಕೆಲವು ಮಕ್ಕಳು ಆಡ್ತಾ ಹಿರಿಯರನ್ನು ಒದ್ಕೊಂಡು ಹೋಗ್ತಾರೆ, ಒದಿತಾ ಇರ್ತಾರೆ. ಖಾಲಿ ಒಂದು ಏಟು ಹಾಕ್ಬೇಕೆ, ಎಷ್ಟು ಚೆನ್ನಾಗಿ ಓದ್ತಾ ಮಗ ಅಂತ ಅಂದ್ಕೋಬೇಡ್ರಿ ದಯವಿಟ್ಟು. ಅದು ನಿಮ್ಮದು ಓದೋರು ನೆಕ್ಸ್ಟ್ ಇನ್ನೆಲ್ಲರೂ ಓದೋಕ್ಕೆ ಶುರು ಮಾಡಿಬಿಡ್ತಾರೆ ಮಕ್ಕಳು. ಮಕ್ಕಳ ನಡೆನುಡಿಯನ್ನು ಯಾವಾಗಲೂ ದೇವರ ವಾಕ್ಯದ ಪ್ರಕಾರ ಭಯಭಕ್ತಿಯನ್ನು ಬೆಳೆಸಬೇಕು. ಅವ್ರಿಗೆ ನಿತ್ಯ ಜೀವನ ಅರ್ಥ ಹೇಳಿ
ನಿತ್ಯ ಜೀವ ಪರಲೋಕ ರಾಜ್ಯದ ನಿರೀಕ್ಷೆಯನ್ನು ಕೂಡ ಮಕ್ಕಳಲ್ಲಿ ನಾವು ಬೆಳೆಸ್ಬೇಕಮ್ಮ. ಯಾಕಂದ್ರೆ ಅದು ಗೊತ್ತಿಲ್ಲ ಅಂದರೆ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾರೆ. ನಿತ್ಯ ಜೀವ ಅಂದ್ರೆ ನಿತ್ಯ ಜೀವ ಅಂತ ಒಂದು ಅರ್ಥ ನಾನು ಹೇಳ್ತೀನಿ. ಏನು ಅಂದರೆ ನಿತ್ಯ ಅಂದರೆ ಯಾವಾಗಲೂ, ಜೀವ ಅಂದರೆ ಜೀವಂತವಾಗಿರೋದು. ಕ್ರೈಸ್ತರಾದ ನಮಗೆ ಸಾವಿಲ್ಲ. ಸಾವೆಂದರೆ ಭಯ ಇಲ್ಲ. ನಾವು ಉತ್ತರ ಭಾರತಕ್ಕೆ ಬಿಹಾರ್ಗೆ ಸೇವೆಗೆ ಮೊಟ್ಟ ಮೊದಲಿಗೆ ಹೋಗುವಾಗ ಕೆಲವರೆಲ್ಲ ಹೇಳಿದರು, ಬಿಹಾರ್ಗೆ ಯಾಕೆ ಹೋಗ್ತೀವಿ? ಯಾವಾಗ ಇನ್ನೂ ನಾವು ಸುಮಾರು ಒಂದು 20-25 ವರ್ಷ ಕೆಳಗಿನ ಮಾತು ನೀವು ಹೇಳ್ತಾ ಇರೋದು. ಅವಾಗ ಇನ್ನೂ ಭಯಂಕರವಾಗಿತ್ತು. ಉತ್ತರ ಭಾರತದಲ್ಲಿ ಸೇವೆಗೆ ಬಹಳ ವಿರೋಧ ಇತ್ತು. ಕ್ರೈಸ್ತರನ್ನು ಹೊಡೆದು ಬಡಿದು ಸಾಯಿಸುವಂಥ ಸಮಯ. ಅಂಥ ಸಮಯದಲ್ಲಿ ದೇವರು ನಮಗೆ ದರ್ಶನ ಕೊಟ್ಟುಬಿಟ್ಟ. ಬಿಹಾರ್ಗೆ ಹೋಗ್ಬೇಕಂತ ಬಿಹಾರ ನೇಪಾಳ ಕಡೆ ದರ್ಶನ ಬಂದ ದೇವರ ಸೇವೆಗೆ ಸರಿ ಹೋಗೋಕೆ ನಮ್ಮ ಮನೆಯವರು ರೆಡಿ ಆದರು. ನಾನು ಡ್ಯೂಟಿ ಮಾಡ್ತಿದ್ದೆ, ರಜೆ ಸಿಕ್ಕಿಲ್ಲ ನನಗೆ. ಇವ್ರು ರೆಡಿ ಆದರು. ಈ ಥರ ಮತ್ತೆ ಎಲ್ಲರೂ ಯಾಕಪ್ಪ ಹೋಗ್ತಾರೆ, ಹೊಡೆದು ಬಿಡ್ತಾರೆ, ಸಾಯಿಸಿ ಬಿಡ್ತಾರೆ. ನಾನಂದು ಇವರು ಒಂದು ಮಾತಿಗೆ ಮನ್ಸಿದ್ರೆ ಏನು ಮಾಡಲಿ, ಹೋಗ್ಲಂಗ ನಮ್ಮ ಅಯ್ಯೋ ಅಪ್ಪ ಮಾರಾಯ, ದೇವರನ್ನ ಆರಿಸಿರೋದೇ ಸೇವೆ ಕಾಲ, ಹೋಗು ಏನಾದರೂ ಆಗಲಿ. ಏನು ಮಾಡ್ತಾರೆ? ಹೊಡಿತಾರ, ಬಡಿತಾರ, ಬೈತಾರ, ಕೊನೆಗೆ ಏನು ಮಾಡ್ತಾರೆ? ಸಾಯಿಸ್ತಾರೆ. ಅಷ್ಟೇ ತಾನೇ. ಸಾಯಿಸಿದ್ರೆ ಪರವಾಗಿಲ್ಲ, ಪರಲೋಕದಲ್ಲಿ ಸೇರೋಣ ನಾನು ನೀನು ಅಂತ ಹೇಳ್ಬಿಟ್ಟು ನಮ್ಮ ಅಯ್ಯವರಿಗೆ. ಹೋಗ್ರಿ ನೀವು ಸೇವೆಗೆ, ಭಯ ಇಲ್ಲ ನಮಗೆ. ಈಗಲೂ ಕೂಡ ನೇಪಾಳ ಉತ್ತರ ಭಾರತ ಸೇವೆಗೆ ಹೋದ್ರೆ ಬಹಳ ಇದೆ. ಅಷ್ಟು ನೇಪಾಳಲ್ಲಿ ವಿರೋಧ. ನಾವು ಹೋಗಿದ್ದೇವೆ ಸೇವೆಗೆ, ಸುಮಾರ್ಥ ಸೇವೆಗೆ. ನಾವು ಈ ದಿನ ಹೋಗಿದ್ದೇವೆ ಅಂದರೆ ಹಿಂದಿನ ದಿನವೇ ಒಬ್ಬ ಪಾಸ್ಟನ್ನ ಉಂಡ ಅಲಾಗಲ ಮಾಡಿಬಿಟ್ಟಾರೆ, ಉಂಡ ಕಡೆ ಹಾಕ್ಬಿಟ್ಟಾರೆ. ಆದರೂ ನಾವು ಹೋಗಿ ಅಲ್ಲಿ ಸುಮಾರ್ಥ ಸೇವೆ ಮಾಡಿದ್ದೇವೆ, ದೀಕ್ಷಾ ಸ್ನಾನಗಳು ಕೊಟ್ಟಿದ್ದೇವೆ. ಎಷ್ಟೋ ರೀತಿ ನಮ್ಮ ಸೇವೆಯಲ್ಲೇ ನಡ್ತಾ ಇದೆ. ಒರಿಸ್ಸಾನಲ್ಲಿ ಗುಡ್ಡಗಾಡು ಜನಾಂಗ, ಆದಿವಾಸಿ ಜನಾಂಗದ ಮಧ್ಯೆ ದೇವರು ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದೇವೆ. ಆದರೆ ನಾವು ಹೋದಂಥ ಕಡೆ ಎಲ್ಲ ಪ್ರದೇಶದಲ್ಲಿ ಯಾವ ವಿರೋಧವೂ ಇಲ್ಲಿವರೆಗೆ ದೇವರು ತಂದಿಲ್ಲ. ದೇವರಿಗೆ ಕೊಂಡಿಸ್ತಾರೆ. ನಮ್ಮ ಸೇವೆಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಮೆಲ್ಲರ ಪ್ರಾರ್ಥನೆ ದೇವರ ಕೃಪೆಯಿಂದ. ಹಾಗೆ ಮಕ್ಕಳನ್ನು ಬೆಳೆಸುವಾಗ ಅವರು ತಪ್ಪು ಮಾಡಿದ್ರೆ ತಕ್ಷಣ ಶಿಕ್ಷೆ ಕೊಡ್ಬೇಕು. ನಾವು ತಿರ್ಲಿ ಬಿಡು ಅಂತ ನಕ್ಕೊಂಡು ಹೋಗ್ಬಿಟ್ರೆ ನಾಳೆ ಅವನು ಬೇರೆಯವನ್ನೆಲ್ಲ ಅಪ್ಪ ಅಮ್ಮನೇ ಓದಿ ಬಿಡ್ತಾನೆ ಮಗ ಅಲ್ವಾ. ನಮ್ಮನ್ನೇ ಓದಕ್ಕೆ ತಯಾರಾಗ್ಬಿಡ್ತಾರೆ ಮಕ್ಕಳು ಚಿಕ್ಕ ತಪ್ಪೆ ಮಾಡಿ, ದೊಡ್ಡ ತಪ್ಪೆ ಮಾಡಿ ತಕ್ಷಣ ಆ ತಪ್ಪಿನ ಅರಿವನ್ನು ಮೂಡಿಸಿ ಅವರಿಗೆ ಪ್ರೀತಿಯಿಂದ. ಅಮ್ಮವ್ರು ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು ಸ್ಟಾರ್ಟಿಂಗಲ್ಲಿ. ಎಷ್ಟೊಂದು ವಿಷಯಗಳು ಹೇಳಿದ್ರು ಅವರು. ನಾನು ಹೇಳಬೇಕಂದ್ಕೊಂಡ ವಿಷಯಗಳೆಲ್ಲ ಹೇಳಿ ಹೆಚ್ಚುಗಡೆ ಮಕ್ಕಳನ್ನು ಶಿಕ್ಷಿಸುವಾಗ ಈಗಿನ ಕಾಲದವ್ರು ಹೊಡೆದ್ರೆ ಬೈದ್ರೆ ಕೇಳಲ್ಲಮ್ಮ. ಅವ್ರನ್ನ ಪ್ರೀತಿಯಿಂದನೇ ತಿದ್ದಬೇಕು ನಾವು. ಹೊಡೆದ್ರೆ ಬೈದ್ರೆ ಅವ್ರು ಉಲ್ಟ ನಮ್ಮನ್ನು ಹೊಡೆಯಂಗೆ ಬಯಕ್ಕೆ ತಯಾರಾಗ್ಬಿಡ್ತಾರೆ ಈಗಿನ ಜನ್ರೇಷನ್. ಪ್ರೀತಿಯಿಂದ ಅವರನ್ನು ತಪ್ಪು ಮಾಡಿದ್ದನ್ನು ತಿದ್ದಿ ಹೇಳಿ ಅವರನ್ನು ಸರಿಪಡಿಸಿ ದೇವರ ಮಕ್ಕಳಾಗಿ ಬೆಳೆಯೋದಕ್ಕೆ ನಾವು ತಯಾರು ಮಾಡಬೇಕು. ಅದಕ್ಕೆ ವಾಕ್ಯ ಹೇಳ್ತಾ ಇರೋದು, ಮಗನನ್ನ ನಡೆಯಬೇಕಾದ ಮಾರ್ಗ ಯಾವುದು? ನಮ್ಮ ದೇವರ ಮಕ್ಕಳು ನಡೆಯಬೇಕಾದ ಮಾರ್ಗ ಸತ್ಯವೇದದ ಮಾರ್ಗ, ದೇವರ ವಾಕ್ಯದ ಮಾರ್ಗದಲ್ಲಿ ನಾವು ಅವ್ರನ್ನ ನಡೆಸಬೇಕು. ಆಗ ಅವನು ಏನ್ ಮಾಡ್ತಾನಂತೆ? ಏನಾಗುತ್ತಪ್ಪ? ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ನಾವು ಚಿಕ್ಕಂದಿನಿಂದ ಹೇಗೆ ಬೆಳಿತೀವೋ ಅದೇ ಬುದ್ಧಿ, ಅದೇ ಬೆಳವಣಿಗೆ, ಅದೇ ಜ್ಞಾನ, ಅದೇ ವಿವೇಕ ಮುಪ್ಪಿನಲ್ಲಿ ಕೂಡ ಹೋಗಲ್ಲಮ್ಮ. ಯಾಕೆಂದ್ರೆ ಮೊಟ್ಟ ಮೊದಲಿಗೆ ನಾವೇನು ಹೇಳ್ತೇವೋ ಆ ಮಕ್ಕಳು ಅಂದರೆ, ಚಿಕ್ಕ ಮಕ್ಕಳಂದ್ರೆ ಒಂದು ಏನು ಮಣ್ಣಿನ ಮುದ್ದೆ ಇದ್ದ ಹಾಗೆ. ಅದನ್ನು ನಾವು ಒಳ್ಳೆ ಒಂದು ಮೂರ್ತಿ ಶಿಲೆಯಾಗಿ ಮಾಡ್ಬೇಕಂದ್ರೆ, ಅದು ಶಿಲ್ಪ ಅಥವಾ ಮುದ್ದೆ ಅಂದ್ಕೊಳ್ಳಿ. ಒಂದು ಕಲ್ಲಿನಿಂದ ಶಿಲ್ಪ ಮಾಡ್ಬೇಕಂದ್ರೆ ಅದು ಕೆತ್ತಬೇಕು. ಅದು ಒಂದು ಒಳ್ಳೆ ರೂಪ ಹೊಂದ್ಬೇಕಂದ್ರೆ ಅದನ್ನ ಉಳಿ ತಗೊಂಡು ಹೊಡಿತಾರೆ. ಅದು ಹೊಡೆದಾಗಲೇ ಅದು ಶಿಲೆ ಆಗೋದು, ಶಿಲ್ಪ ಆಗೋದು, ಶಿಲೆ ಹೋಗಿ ಶಿಲ್ಪ ಆಗುತ್ತೆ. ಹಾಗೆ ಮಣ್ಣಿನ ಮುದ್ದೆ ಒಂದು ಸುಂದರವಾದ ಮೂರ್ತಿ ಆಗ್ಬೇಕಂದ್ರೆ ಅದನ್ನು ನಾವು ಎಷ್ಟೆಲ್ಲ ಆ ಮಣ್ಣನ್ನು ಹದ ಮಾಡಿ ಒಂದು ರೀತಿಯಲ್ಲಿ ಅಂದಾಗ ಮಾತ್ರ ಅದು ಒಳ್ಳೆಯ ಮುದ್ದೆ ಆಗ್ತದೆ. ಆ ಹುಳಿ ಏಟು ಶಿಕ್ಷಿಸುವ ಶಿಕ್ಷೆ. ಆ ಮುದ್ದೆ, ಮಣ್ಣಿನ ಮುದ್ದೆ ಹದ ಮಾಡಿ ನಾವೆಲ್ಲ ನೆಲ ಕೊಡೋದು ಹದ ಮಾಡಿ ಹಿಂಡಿ ಕೈಯಿಂದ ಹಿಚಿಕೆ ಮಾಡ್ತೀವಲ್ಲ, ಅದು ದೇವರ ವಾಕ್ಯದ ಭಯ ಭಕ್ತಿಯಲ್ಲಿ ಮಕ್ಕಳನ್ನು ಬೆಳೆಸಿಕೊಳ್ತಾರೆ. ಆ ರೀತಿ ಬೆಳೆಸಿದಾಗ ಮಕ್ಕಳು ತಂದೆ ತಾಯಿಗೆ ಒಳ್ಳೆ ಹೆಸರು ತರುವ ಮಕ್ಕಳಾಗಿ, ಶಾಲೆಯಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಿ, ಸಭೆಯಲ್ಲಿ ಒಳ್ಳೆ ವಿಶ್ವಾಸಿಗಳಾಗಿ, ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಬೆಳೆಯುವುದಕ್ಕೆ ಇರುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ತಂದೆ ತಾಯಿಗಳಿಗೆ, ಎಷ್ಟೋ ಜನ ತಂದೆ ತಾಯಿಗಳಿದ್ದೀರಾ, ಎಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ವಾಕ್ಯದ ಭಯ ಭಕ್ತಿಯಲ್ಲಿ ಬೆಳೆಸ್ರಿ. ದೇವರ ವಾಕ್ಯದಲ್ಲಿ ಬೆಳೆದಾಗ ಆ ಮಕ್ಕಳು ಮುಂದೆ, ಹಿಂದಿನ ಮಕ್ಕಳೇ, ಈಗ ಲೋಕದ ರೀತಿಯಲ್ಲಿ ಹೇಳ್ತಾರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಆದರೆ ನಾವು ಕ್ರೈಸ್ತರು ಇಂದಿನ ನಮ್ಮ ಮಕ್ಕಳೇ ಮುಂದಿನ ಸುವಾರ್ತಿಕರು, ಮುಂದಿನ ಸೇವಕರು ಅಲ್ವಾ. ನಾವು ಆ ರೀತಿ ಬೆಳೆಸ್ಬೇಕು ನಮ್ಮ ಮಕ್ಕಳನ್ನ. ಬರೀ ನಾವು ರಕ್ಷಣೆ ಹೊಂದಿ, ನಮ್ಮ ಕುಟುಂಬ ರಕ್ಷಣೆ ಹೊಂದಿ ನಾವು ಸೇವೆ ಮಾಡಿದ್ರೆ ಸಾಲದು. ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಮಗನು ಮಗಳು ಕೂಡ ಮುಂದೆ ಸುವಾರ್ತಿಕರಾಗಬೇಕು, ಸೇವಕರಾಗಬೇಕು.
ಆ ರೀತಿ ಬೆಳೆಸ್ಬೇಕು. ಸೇವೆ ಅಂದರೆ ಬರೀ ಸೇವೆ ಮಾಡೇ ಬದುಕೋದಲ್ಲ. ಇಲ್ಲಿ ನಾವು ಅದೇ ಹೇಳ್ತಾ ಇರ್ತೀವಿ ವಿಶ್ವಾಸಿಗಳಿಗೆ, ನಮ್ಮ ಸಹ ಸೇವಕರೆಲ್ಲ ಇದ್ದಾರೆ, ನೀವು ಬರೀ ಸಂಪೂರ್ಣ ಸೇವೆ ಅಂತ ಅಲ್ಲಪ್ಪ, ಸೇವೆ ಮಾಡ್ರಿ, ದುಡಿತೀರಿ, ಕೆಲಸ ಮಾಡ್ತೀರಾ ಮಾಡ್ರಿ, ಓದ್ರಿ, ಓದ್ಕೋತಾ ಕೆಲಸ ಕಾರ್ಯಗಳು ನೌಕರಿಗಳು ಮಾಡ್ಕೋತ ನೀವು ಸೇವೆ ಮಾಡಿ. ಬರೀ ಮುಂದೆ ನಾನು ಹಾಗೆ ಮಾಡಿದ್ದೀನಿ, ಜಾಬ್ ಮಾಡ್ಕೋತ ಸೇವೆ ಮಾಡಿ ರಿಟೈರ್ಡ್ ಆಗಿದ್ದೀನಿ, ಈಗ ಸಂಪೂರ್ಣ ಸೇವೆ. ಆದರೆ ನಮ್ಮ ಅಯ್ಯೋನವ್ರಿಗೆ ದೇವರು ದರ್ಶನ ಕೊಟ್ಟಾರ. MMTCಯಲ್ಲಿ ರೀಜನಲ್ ಬಿಸ್ನೆಸ್ ಮ್ಯಾನೇಜರ್ ಆಗಿದ್ರು. ದೇವ್ರ ದರ್ಶನ ಕೊಟ್ಟ ಮೇಲೆ ಆಗಲೇ ಸುಮಾರು 36 ವರ್ಷ ಕೆಳಗಿನ ಮಾತು ಕೇಳ್ತಾ ಇದ್ದೀನಿ. ಆಗಲೇ 1989 ದೇವರು ಇವರು ದರ್ಶನ ಕೊಟ್ಟಾಗ, ಸೇವೆಗೆ ಕರೆದಾಗ ಇವ್ರು ಹೇಳಿದ್ರು, ಒಂದ್ಸಲ ಹೇಳಿದ್ರು, ನನಗೆ ಸೇವೆ ಮಾಡ್ಬೇಕಂತ ಆಸಕ್ತಿ ಇದೆ, ನಾನು ಜಾಬ್ ಬಿಟ್ಟಿರ್ತೀನಿ ಅಂತ. ಅಂತಪ್ಪ ನಿಮ್ಮ ಇಷ್ಟ ಅಂದೆ. ಮತ್ತೊಂದು ಸ್ವಲ್ಪ ದಿನ ಹೋದ್ರು ಡ್ಯೂಟಿಗೆ. ಮತ್ತೆರಡನೇ ಸಲ ಕೇಳಿದ್ರು, ನನಗೆ ಜಾಬ್ ಡ್ಯೂಟಿಗೆ ಹೋಗ್ಬೇಕು ಅಂತ ಸಾಧ್ಯ ಇಲ್ಲ, ನಾನು ಸೇವೆ ಮಾಡ್ಬೇಕು ಅನ್ನಿಸ್ತಾ ಇದೆ. ಆಯ್ತು ಮಾಡ್ರಿ, ನಿಮ್ಮ ಇಷ್ಟ. ಯಾಕಂದ್ರೆ ಇಬ್ಬರು ಜಾಬ್ ಮಾಡ್ತಿದ್ರು, ಸೆಂಟ್ರಲ್ ಗೌರ್ಮೆಂಟ್, ನಾನು ಸ್ಟೇಟ್ ಗೌರ್ಮೆಂಟ್, ಇಬ್ಬರು ಜಾಬ್ ಮಾಡ್ತಾ ಇದ್ದೀವಿ. ಆಯ್ತು ಹೋಗ್ರಿ, ನಿಮ್ಮ ಇಷ್ಟ ಮಾಡಿರಿ. 2 ಸಲ ಆಯ್ತಾ. ಮತ್ತೆ ಸ್ವಲ್ಪ ದಿನ ಹಾಗೆ ಡ್ಯೂಟಿ ಮಾಡ್ಕೋತ 3ನೇ ಸಲ ಒಂದ್ಸಲ ಕೇಳಿದ್ರು. ಅವಾಗ ನಾನು ಹೇಳಿದೆ, 1 ಮಾಸ ಸೇವೆ ಮಾಡ್ಬೇಕಾ ಮಾಡಿ, ಜಾಬ್ ಆಗಲೇ ಸುಮಾರು ₹1,00,000 ಸಂಬಳ. MMTCಯಲ್ಲಿ ನಿಮಗೆಲ್ಲ ಗೊತ್ತು, ಒಳ್ಳೆ ಡಿಪಾರ್ಟ್ಮೆಂಟ್, ಒಳ್ಳೆ ಸಂಬಳ. MMTCಯಲ್ಲಿ ಮ್ಯಾನೇಜರ್, ಜಾಬ್ ಬಿಡ್ತೀನಿ ಅಂದರು. ನಿಮ್ಮ ಇಷ್ಟ ಅಂದರೆ. ಆದರೆ ಒಂದು ಮಾತು ಹೇಳಿದೆ ನಾನು, ಜಾಬ್ ಬಿಟ್ಟ ಮೇಲೆ ಸೇವೆಗೆ ಬರ್ತಿರಲ್ಲ, ಅಲ್ಲಿ 1,000 ಗಟ್ಟಲೆ ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋರು, ಸೇವೆಗೆ ಬಂದ ಮೇಲೆ ಸೇವೆ ಏನು ಅಷ್ಟು ಸುಲಭದ ಮಾತಲ್ಲ. ಸೇವೆ ಮಾಡೋದು ಅಷ್ಟು ಸುಲಭನೂ ಅಲ್ಲ, ಅಷ್ಟು ನಾವು ಅಂದ್ಕೊಂಡ ಹಾಗೇನೂ ಇರಲ್ಲ, ಆಗೋದು ಇಲ್ಲ. ಅದಕ್ಕೆ ಯಾಕಂದ್ರೆ ಗೊತ್ತಿದ್ದೆಲ್ಲ, ಅನುಭವ ಆಗ್ತಾ ಇತ್ತಲ್ಲ ನೋಡಿ ಬೇರೆಯವ್ರನ್ನ. ಅದಕ್ಕೆ ಹೇಳಿದೆ, ನೀವು ಸೇವೆಗೆ ಬಂದರೆ ಬರ್ರಿ, ನಾನು ಬೇಡ ಅನ್ನಲ್ಲ, ಆದರೆ ನೋ ರಿಗ್ರೆಟ್ಸ್. ಬಂದ ಮೇಲೆ ಯಾಕಾದರೂ ಬಂದು ಅಂತ ಅನ್ನಬಾರ್ದು. ಏನೇ ಕಷ್ಟ ಆಗಲಿ, ಏನೇ ದುಃಖ ಆಗಲಿ, ಏನೇ ಬರಲಿ, ಮುಂದೆ ಹೋಗ್ಬೇಕು. ನಾವು ಯಾರನ್ನ ನೋಡಿ ಹೋಗ್ತಾ ಇದೀವಿ? ಏಸಪ್ಪ ನೋಡಿ ಮುಂದೆ ಸಾಗಬೇಕಷ್ಟೇ. ಯಾರೇನನ್ನ ಅಂದ್ಕೊಳ್ಳಿ. ಎಷ್ಟೋ ಸಲ ನಮ್ಮ ಸೇವೆಯಲ್ಲಿ ಭಾಳ ಶೋಧನೆಗಳು ಬಂದಿವೆ, ಇದನ್ನು ಗೊತ್ತಿರ್ತದೆ ನಮ್ಮದೆಲ್ಲ ಕಥೆಗಳು. ನಾವು ಕಷ್ಟಪಟ್ಟು ನಮ್ಮ ದುಡ್ಡಿನಿಂದ ಸ್ವಂತ ಸೇವೆ ನಾವು ಮಾಡ್ತಾ ಇದ್ದೀವಿ. ಯಾವ ಸಂಸ್ಥೆಯಿಂದ ಆಗಲಿ 1 ಪೈಸೆ ಇಲ್ಲ. ಯಾಕಂದ್ರೆ ಇಬ್ಬರು ದುಡ್ತಾ ಇದ್ದೀವಲ್ಲ, ನಮ್ಗೆ ಎಷ್ಟು ಬೇಕು? ಮಕ್ಕಳು 2 ಗಂಡು ಮಕ್ಕಳು, ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದಿದ್ದೆಲ್ಲ ಸೇವೆಗೆ ನಾವು ಇಟ್ಟಿರೋದು. ಈಗಲೂ ಅದೇ ಮಾಡ್ತಾ ಇರೋದು. ನಮ್ಮ ಸ್ವಂತ ದುಡ್ಡಿನಿಂದಲೇ ನಾವು ಸೇವೆ ಮಾಡ್ತಾ ಇದ್ದೇವೆ. ನಮ್ಮದೇ ಆದ ಒಂದು AGM ಸಂಸ್ಥೆ ಅಂತ ಕಟ್ಕೊಂಡಿದ್ದೇವೆ, ಆಶೀರ್ವಾದ ಗಾಸ್ಪಲ್ ಮಿಷನ್ ಅಂತ. ಅದರ ಮುಖಾಂತರ ನಮ್ಮ ಸೇವೆಗಳು ನಡೀತಾ ಇವೆ. ನಾವು ದಶಮಾಂಶ ಕೊಡಬೇಕಂತ ದೇವರ ವಾಕ್ಯ ಇದೆ. ದಶಮಾಂಶ ಅಲ್ಲ, ದಶಮಾಂಶನೇ ನಮ್ಮ ಖರ್ಚಿಗೆ ಇಟ್ಟುಕೊಂಡು ಉಳಿದ 90% ದೇವರ ಸೇವೆಗಾಗಿ ನಾವು ಖರ್ಚು ಮಾಡ್ಕೊಂಡು ಬಂದಿದ್ದೇವೆ. ನಾವು ಸ್ವಂತ ಸೇವೆ, ಸ್ವಂತ ಸುವಾರ್ತೆ, ಹಳ್ಳಿ ತಿರುಗಿ, ಹಳ್ಳಿಗಳಿಗೆ ಹೋಗಿ ಬರ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಹಳ್ಳಿಯಲ್ಲಿ ಸೇವೆ ಮಾಡೋರು ಗೊತ್ತಿರುತ್ತೆ. ಹೋಗಿ ಬರೋದು, ಚಾರ್ಜ್ಗಳು, ಖರ್ಚುಗಳು. ನಾವು ಹೋಗುವಾಗ 100,000 ರೂಪಾಯಿ ಖರ್ಚು ಮಾಡಿದರೆ 4 ಆಣೆ 8 ಆಣೆ ₹1. ಈಗಲೂ ಪಾಲ್ ಸಾಕೋರಿದ್ದಾರೆ ಕಾಣಿಕೆ. ನಾವು 1,000 ರೂಪಾಯಿ ಖರ್ಚಿಟ್ಟರೆ 100-200 ರೂಪಾಯಿ ಕೂಡ ನಮ್ಮ ಕಾಣಿಕೆ ಬರ್ತಿರಲಿಲ್ಲ. 50, 20, 30 ರೂಪಾಯಿ ಬರ್ತಾಯಿತ್ತು. ಆದರೆ ನಾವು ರುಚಿಗಾಗಿ ಸೇವೆ ಮಾಡಿಲ್ಲ, ಆತ್ಮಗಳ ರಕ್ಷಣೆಗಾಗಿ. ನಶಿಸುವ ಆತ್ಮಗಳನ್ನು ರಕ್ಷಣೆ ತರಬೇಕು. ಅದು ನಾವು ಈಗಿನಿಂದಲೇ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮಾತುಕತೆ ದೇವರ ರಾಜ್ಯವನ್ನು ಕಟ್ಟುವುದೇ ಆಗಿರಬೇಕು. ಈ ಲೋಕದಲ್ಲಿ ಎಲ್ಲ ಇದೆ, ಎಲ್ಲಿವರೆಗೆ ಶಾಶ್ವತ ಇದು. ಈ ಲೋಕ, ಈ ಮನೆ ಎಷ್ಟೆಲ್ಲ ಕಟ್ಕೊಂಡು ನಾವು ಕಟ್ಟಿದ್ದೇವೆ. ಬಳ್ಳಾರಿಯಲ್ಲಿ 3 ಅಂತಸ್ತಿನ ಮನೆ ಇದೆ, ಬೆಂಗಳೂರಲ್ಲಿ 6 ಅಂತಸ್ತಿನ ಮನೆ ಇದೆ. ಕಟ್ಟಿದ ಮೇಲೆ ದೇವ್ರ ವಾಕ್ಯದ ಜ್ಞಾನ ಇದೆ, ಯಾಕಪ್ಪ ಇಷ್ಟು ಕಟ್ಕೊಂಡಿವಿ ಅಂತ. ಕೊನೆಗೆ ಬರೋದೇನು? ನಮ್ಗೆ 3 ಅಡಿ 6 ಅಡಿ ಜಾಗ ಅಲ್ವಾ? 3 ಅಡಿ 6 ಅಡಿ ಜಾಗನೇ ನಮ್ಗೆ ಕೊನೆಗೆ ಬರೋದು. ಅಷ್ಟೆಲ್ಲ ಮಾಡ್ಕೊಂಡಿದ್ವಿ. ಬಟ್ ಏನೋ ದೇವ್ರು ಕೊಟ್ಟ, ದೇವರ ಆಶೀರ್ವಾದ ಮಾಡಿದ್ವಿ, ಆದರೆ ಸುಖವಾಗಿ ಸಂತೋಷವಾಗಿದ್ದೀವಿ. ಲೋಕದ ರೀತಿಯ ಸಂತೋಷಕ್ಕಿಂತ ನಮಗೆ ಆತ್ಮೀಯ ರೀತಿಯಲ್ಲಿ ಪರಲೋಕ ರಾಜ್ಯದ ನಿರೀಕ್ಷೆಯಲ್ಲಿದ್ದೀವಿ. ಪರಲೋಕ ಅಂತ ನಮ್ಗೆ ಗ್ಯಾರಂಟಿ. ಆ ಗ್ಯಾರಂಟಿ ನನಗೆ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳಿಗಿದೆ. ಯಾಕಂದರೆ ದೇವರ ಸೇವೆಯಲ್ಲಿ ಇದ್ದೇವೆ. ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸ್ತಾ ಇದ್ದೇವೆ. ನಮ್ಮ ವಿಶ್ವಾಸಿಗಳಿಗಾಗಿ, ಸೇವಕರಿಗಾಗಿ ಇದೇ ನಾವು ಹೇಳೋದು. ಇಲ್ಲಿ ಸೇರಿರುವ ನಿಮಗೂ ನಾವು ಅದೇ ಹೇಳೋದು, ದೇವರ ರಾಜ್ಯಕ್ಕಾಗಿ ನೀವು 26-30 ಭಾಳ ಇಷ್ಟ ನನಗೆ ವಾಕ್ಯ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಬರೀ ತವಕಪಟ್ಟ ನೋಡ್ರಿ. ಮೊದಲು ವಾಕ್ಯ, ಮೊದಲು ಮಕ್ಕಳೇ, ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಮೊದಲನೇ ಸ್ಥಾನ ಏಸಪ್ಪ. ಏಸಪ್ಪ ಆದ್ಮೇಲೆ ನಾಮದೇವ್. ಗಂಡ ಮಕ್ಕಳು ಮೊಮ್ಮಕ್ಕಳು ಯಾರಿಲ್ಲ, ಫಸ್ಟ್ ಏಸಪ್ಪ. ನಿಮ್ಮ ಮಕ್ಕಳನ್ನ ಬೆಳೆಸುವಾಗಲೂ ಫಸ್ಟ್ ಏಸಪ್ಪ ಅಂತಲೇ ಬೆಳೆಸ್ಬೇಕು. ಮೊದಲನೇ ಸ್ಥಾನ ದೇವರಿಗೆ, ಆಮೇಲೆ ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲ.
ನಾನು ಹೇಳ್ದೆ ನೀವು ಹೋಗ್ತೀನಿ ಅಂದ್ರೆ ಹೋಗ್ರಿ ಏನು ಪರವಾಗಿಲ್ಲ ಅಂದ್ಬಿಟ್ಟೆ. ಯಾಕಂದರೆ ಯಾರ ಆತ್ಮ ನಿನ್ನ ಆತ್ಮ ನೀನೇ ರಕ್ಷಣೆ ಮಾಡ್ಕೋಬೇಕು, ನನ್ನ ಆತ್ಮ ನಾನೇ ರಕ್ಷಣೆ ಮಾಡ್ಬೇಕು. ಹೆಂಡತಿ ಆತ್ಮ ಹೆಂಡತಿಗೆ, ಗಂಡನ ಆತ್ಮ ಗಂಡನಿಗೆ, ಮಕ್ಕಳದ್ದು ಮಕ್ಕಳಿಗೆ, ಮೊಮ್ಮಕ್ಕಳದ್ದು ಮೊಮ್ಮಕ್ಕಳಿಗೆ. ಮೊದಲ ಸ್ಥಾನವನ್ನು ದೇವರಿಗೆ ನಾವು ನೀಡಿದಾಗ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತಲುಪಪಟ್ಟಿರುವುದಾದರೆ ಈ ಲೋಕದ ನೀತಿ ಎಲ್ಲವೂ ನಮಗೆ ಸಿಗ್ತವೆ ಅಲ್ವಾ? ಅದು ನಮ್ಮ ಅನುಭವ. ನಾವು ದೇವ್ರ ಕೆಲಸ ಮಾಡಿದ್ರೆ ದೇವರು ನಮ್ಮ ಕೆಲಸ ಮಾಡ್ತಾನೆ. ನಮ್ಮ ಮಕ್ಕಳು ಚಿಕ್ಕವ್ರೆ, 4ನೇ ಕ್ಲಾಸಿಗೆ, 4th ಅಲ್ಲಮ್ಮ, ಇನ್ನೂ ಚಿಕ್ಕ ನಮ್ಮ ಮಕ್ಕಳು ಹುಬ್ಬಳ್ಳಿಯಲ್ಲಿ. ಯಾಕಂದ್ರೆ ನಾನು ಜಾಬ್ ಹೋಗ್ತಾ ಇದ್ದೆ, ಇವರು ಜಾಬ್ ಹೋಗ್ತಾ ಇದ್ರು, ಮಕ್ಕಳು ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹುಬ್ಬಳ್ಳಿಯಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕ್ಬಿಟ್ರಿ. ನಾವು ದೇವ್ರ ಡ್ಯೂಟಿ, ದೇವ್ರ ಸೇವೆ ಇದರಲ್ಲೇ ಹುಡುಗ್ಬಿಟ್ಟಿವಿ. ನಮ್ಮ ಮಕ್ಕಳು ನಾವು ನೆಟ್ಟಿಗೆ ಕೂತ್ಕೊಂಡು ಓದಿಸಿಲ್ಲ, ಬರ್ಸಿಲ್ಲ. ಆ ಕಾಲಕ್ಕೆ ಫಸ್ಟ್ ಸ್ಟಾರ್ಟ್ ಆಗಿತ್ತು CBSE ಸಿಲೆಬಸ್. CBSEಗೆ ಸ್ಟಾರ್ಟಿಂಗ್ ಹಾಕ್ಬಿಟ್ಟಿದ್ದು ಮಕ್ಕಳನ್ನ. ಅವ್ರ ಪಾಡಿಗೆ ಅವ್ರು ಓದ್ಕೊಂಡ್ಬಂದ್ರು. ಯಾಕೆ? ನಾವಿಲ್ಲಿ ದೇವ್ರ ಕೆಲಸ ಮಾಡೀವಿ, ದೇವ್ರು ನಮ್ಮ ಕೆಲಸ ಮಾಡಿದ ಮಕ್ಕಳು. ನಮ್ಮ ಅಪ್ಪ ಅಮ್ಮನ ಜವಾಬ್ದಾರಿ ನಮ್ದು ಏನಿತ್ತು ಆ ಜವಾಬ್ದಾರಿ ದೇವರೇ ನಡೆಸಿಬಿಟ್ಟ. ಮಕ್ಕಳೇ ಚಿಕ್ಕಂದಿನಲ್ಲಿನೇ ದೇವರ ಭಯ ಭಕ್ತಿಯಲ್ಲಿ ಬೆಳ್ಕೊಂಡ್ಬಂದ್ರು ನಮ್ಮ ಮಕ್ಕಳು. ಕ್ರಿಶ್ಚಿಯನ್ ಸ್ಕೂಲು, ಕ್ರಿಶ್ಚಿಯನ್ ಪ್ರಿನ್ಸಿಪಲ್ ಅವ್ರ ಮನೆಯಲ್ಲೇ ಇದ್ದರು ನಮ್ಮ ಮಕ್ಕಳು. ಅವ್ರು ಮೊದಲಿಗೆ ಶುರು ಮಾಡಿದ್ರು ಹಾಸ್ಟೆಲು. ಫಸ್ಟ್ ನಮ್ಮ ಮಕ್ಕಳನ್ನೇ ನಾವು ಅಲ್ಲಿ ಬಿಟ್ಟಿದ್ದು. ಇನ್ನೊಂದು ಮಾತು ಹೇಳಿ ಮುಗಿಸ್ತೇನೆ, ಸಾಕ್ಷಿ ಕೆಲವರು ಇದ್ದೀರ. ನಮ್ಮ ಕುಟುಂಬದಲ್ಲಿ ಮೊದಲಿಗೆ ಸ್ವಾಮಿ ನಂಬಿದ್ದು ನಮ್ಮ ನಾಮದೇವಯ್ಯವರು. ಆಮೇಲೆ ನಮ್ಮಿಬ್ಬರು ಮಕ್ಕಳು, ಯಾಕಂದ್ರೆ ಹುಬ್ಳಿಗೆ ಬಿಟ್ಬಿಟ್ವಲ್ಲ ಅವರು. ಅಲ್ಲಿ ಕ್ರಿಶ್ಚಿಯನ್ ಕಲ್ಚರಲ್ಲೇ ಪ್ರೇಯರ್ಫುಲ್ಲಾಗೆ ಬೆಳ್ಕೊಂಬಂದ್ಬಿಟ್ರು ಮಕ್ಕಳು. ನಾನು ಮಾತ್ರ ಪಕ್ಕಾ ಕ್ರಿಸ್ತು ವಿರೋಧಿ. ಪೂಜೆ ಪುನಸ್ಕಾರ 24 ತಾಸು ನಂದಾ ದೀಪ ನಮ್ಮ ಮನೆಯಲ್ಲಿ. ದೀಪ ಆಗ್ತಿದ್ದಿಲ್ಲ. 24 ತಾಸು ಬೆಳಗದೆ ಗಂಟೆ ಬರ್ತು ಪೂಜೆ ಮಾಡ್ತಾ ಇದ್ದೆ. ವಾರದಲ್ಲಿ 5 ದಿನ ಉಪವಾಸಗಳೇ, ಆ ದೇವ್ರು ಈ ದೇವ್ರು ಅಂತ. ಬರೀ ಭಾನುವಾರ ಬುಧವಾರ ಮಾತ್ರ 3 ಹೊತ್ತು ಊಟ ಮಾಡ್ತಿದ್ದೆ. ಉಳಿದ 5 ದಿನಗಳ ಪೂಜೆಗಳೇ. ಹಿಂಗೆ ನನ್ನ ಪೂಜೆ ನನಗೆ, ಇವ್ರ ಪ್ರಾರ್ಥನೆ ಇವರಿಗೆ. ಇವ್ರು ಏನಂತಿದ್ದಿಲ್ಲ, ಭಾಳ ಒಳ್ಳೆ ಮನುಷ್ಯ, ನಂದು ವಿರೋಧ ಮಾಡಿಲ್ಲ, ನೀನು ಮಾಡ್ಕೊ, ನನ್ನ ಪ್ರೇಯರ್ ನಾನು ಮಾಡ್ಕೊಂತೀನಿ. ಆದರೂ ನನಗೆ ಸಮಾಧಾನ ಆಗ್ತಿದ್ದಿಲ್ಲ, ನನಗೆ ಕಿರಿಕಿರಿ. ಇವ್ರು ಪ್ರೇಯರ್ ಮಾಡಿದ್ರೆ ಕಿರಿಕಿರಿ, ಇವ್ರು ಬೈಬಲ್ ಓದಿದ್ರೆ ಕಿರಿಕಿರಿ, ಇವ್ರು ದೇವ್ರ ಹಾಡು ಎಷ್ಟಂತ ಫೇಮಸ್ ಅವು, ಎಷ್ಟೊಂದು ಹಾಡುಗಳು ಕ್ಯಾಸೆಟ್ಗಳು ಹಾಕಿದ್ದೆ ನಾನು ಬಿಸಾಕಿದ್ದೆ. ಸಿನಿಮಾ ಹಾಡುಗಳು, ಸಿನಿಮಾ ಹುಚ್ಚು ಜಾಸ್ತಿ. ಸಿನಿಮಾ ಹಾಡು ನಾನು ಹಾಕೋದು, ಇವ್ರು ಬಂದು ದೇವ್ರ ಹಾಡು ಹಾಕೋದು. ಕಾರ್ದಾಗ ಹೋದ್ರು ಕೂಡ, ಕಾರ್ ಇದ್ರಲ್ಲಿ ಕೂಡ ಹಾಕೋದು, ನಾನು ಅದು ತೆಗೆದು ಸಿನಿಮಾ ಹಾಡು ಹಾಕೋದು. ಅಷ್ಟು ವಿರೋಧ ಮಾಡ್ತಾಯಿದ್ದೆ. ಬೈಬಲ್ ಮುಟ್ಟಕ್ಕೂ ಇಷ್ಟ ಇಲ್ಲ, ಅಷ್ಟು ಸಿಟ್ಟು. ಅಂಥದ್ರಲ್ಲಿ ಒಂದಿನ ಭಾಳ ಕಿರಿಕಿರಿ ಆಗ್ಬಿಟ್ಟಾಗ ನಮ್ಮ ಡ್ಯಾಡಿಗೆ, ನಮ್ಮ ತಮ್ಮನವ್ರಿಗೆಲ್ಲ ಹೇಳಿದೆ, ಬಾಬಾ ಹೆಂಗೆ ಮಾಡ್ತಾರೆ ನೋಡಪ್ಪ, ನೀನು ನಾಳೆ ಹೆಂಗೆ ಮಾಡ್ತಾರೆ. ಅವ್ರು ದೊಡ್ಡ ಮನುಷ್ಯ, ನನಗೆ ಸಮಾಧಾನ ಮಾಡು, ಹೋಗಲ್ ಬಿಡಮ್ಮ, ತಿಂದಿಷ್ಟು ಹತ್ತು ಏನಾರು ಮಾಡ್ಕೊಳ್ಳಿ, ನೀನು ಮಾಡಿದ್ದೀನಿ ಸುಮ್ಮನೆ, ನಿನ್ನೇನೇನೋ ನಂದನ, ನಿನ್ನ ಪೂಜೆ ಮಾಡಬೇಡ ಅಂತ. ನನಗೆ ಇಲ್ಲ ಅಲ್ಲ, ನೀನು ಮಾಡ್ಕೊಂಡು ಸುಮ್ಮನೆ ಅಂತಂದಮ್ಮ. ಇವ್ರಿಗೆ ಹೇಳೋದು ವೇಸ್ಟ್ ಹಳೆ ಅಂತ. ಆಮೇಲೆ ನನಗೆ ಸಿಟ್ಟು. ಹಿಂಗೆ ಒಂದಿನ ತುಂಬ ಕಿರಿಕಿರಿ ಆಗ್ಬಿಟ್ಟು ನಾನೇ ಗಲಾಟೆ ಮಾಡೋದು. ಅವಾಗ ಇವರು ಒಂದು ಮಾತಂದು ಬಿಟ್ಟರೆ ನಿನ್ನ ಬಿಡ್ತೀನಿ, ಏಸಪ್ಪನ ಬಿಡಲ್ಲ ಅಂದ್ಬಿಟ್ರು. ಮದುವೆ ಆಗಿ 2 ಮಕ್ಕಳು ಇಷ್ಟು ಆದಮೇಲೆ, ಇಷ್ಟು ವರ್ಷ ಆದಮೇಲೆ ಇವತ್ತೇ ನನ್ನ ಬಿಡ್ತೀನಿ ಅಂತನಲ್ಲಪ್ಪ, ಏಸಪ್ಪನ ಬಿಡಲ್ಲ ಅಂತಾನೆ. ಅದು ಯಾರು ಏಸಪ್ಪ, ಅದು ಎಂಥ ಏಸಪ್ಪ ಅಂತ. ಆವಾಗ ಮಕ್ಕಳೇ ನಾನು ಸತ್ಯಾನ್ವೇಷಣೆ ಮಾಡಿ ಸತ್ಯವನ್ನು ತಿಳ್ಕೊಂಡ್ಮೇಲೆ ನಾನು ದೇವ್ರ ಮಗಳಾದೆ. ದೇವ್ರ ಮಗಳಾದಮೇಲೆ ದೇವರ ಸೇವಕಳಾಗಿ ಮಾಡಿದ ದೇವರು ನನ್ನನ್ನು ದೇಶ ವಿದೇಶಗಳ ದೇವರನ್ನು ಉಪಯೋಗಿಸ್ತಾ ಇದ್ದೇನೆ. ದೇವರಿಗೆ ಕೋಟಿ ಸ್ತೋತ್ರ. ನಮ್ಮೆಲ್ಲ ಪ್ರಿಯ ಮಕ್ಕಳು ಸೇರಿದ್ದಕ್ಕೆ ನಾವು ಹೇಳ್ಬೇಕನ್ನಿಸ್ತು. ಯಾಕಂದರೆ ಇದು ಇನ್ನೊಬ್ಬರಿಗೆ ಸ್ಫೂರ್ತಿ, ಇನ್ನೊಬ್ಬರಿಗೆ ಸಾಕ್ಷಿ ಹೇಳ್ಬೋದು ಅಲ್ವಾ. ಎಷ್ಟೋ ನಂಬದೇ ಇರೋ ವಿರೋಧಿಗಳು, ಎಷ್ಟೋ ವಿರೋಧಿಗಳಿದ್ದಾರೆ ಕುಟುಂಬದಲ್ಲಿ. ಒಬ್ಬರು ನಂಬಿದರೆ ಎಲ್ಲರೂ ನಂಬಿರಲ್ಲ. ಗಂಡ ನಂಬಿದರೆ ಹೆಂಡತಿ ನಂಬಿಲ್ಲ, ಹೆಂಡತಿ ಗಂಡ ನಂಬಿಲ್ಲ, ತಂದೆ ತಾಯಿ ನಂಬಿದ್ರೆ ಮಕ್ಕಳು ನಂಬಿಲ್ಲ, ಮಕ್ಕಳು ನಂಬಿದ್ರೆ ತಂದೆ ತಾಯಿ ನಂಬಿಲ್ಲ. ಅಂಥ ಕುಟುಂಬಗಳು ಅನೇಕ ಇವೆ. ಆದರೆ ಅಂಥ ಕುಟುಂಬಗಳಿಗೆ ಒಂದು ಸ್ಫೂರ್ತಿ ಬರುವ ಹಾಗೆ ನಮ್ಮ ಸಾಕ್ಷಿ ಜೀವಿತದಿಂದಲೇ ಅನೇಕರನ್ನು ದೇವರ ಕಡೆಗೆ ಆಕರ್ಷಿಸಿಕೊಂಡು, ನಾನು ಯೇಸು ಸ್ವಾಮಿನ ನಂಬಿದ ಮೇಲೆ, ಸತ್ಯವೇದ ಅಧ್ಯಯನ ಮಾಡಿದ ಮೇಲೆ ಆವಾಗ ತಿಳ್ಕೊಂಡೆ ನಾನು ಒಂದು ಮಾತು. ಏನು, ಇವ್ರು ನನಗೇನು ವಿರೋಧ ಮಾಡಿಲ್ಲ, ಆದರೆ ಒಂದು ಕೆಲಸ ಮಾಡ್ಯಾರ. ಏನು ಮಾಡ್ಯಾರೆ? ನನಗಾಗಿ, ನನ್ನ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ಯಾರ ಇವರು ಅಷ್ಟೇ. ಪ್ರಾರ್ಥನೆ, ಒಬ್ಬರಿಗಾಗಿ ಒಬ್ರು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಯಲ್ಲಿ ಬಲ ಇದೆ ಮಕ್ಕಳೇ ಅಲ್ವಾ. ಅವಾಗ ಅರ್ಥ ಮಾಡ್ಕೊಂಡು, ಇವ್ರು ನಾನೇನು ವಿರೋಧ ಮಾಡಿಲ್ಲ, ಆದರೆ ನನಗಾಗಿ, ನನ್ನ ಆತ್ಮದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ಯಾರ, ಅದಕ್ಕೆ ದೇವರು ನನ್ನನ್ನು ನೋಡ್ತಾರೆ. ಅಲ್ಲೆಲ್ಲ ದೇವರಿಗೆ ಸ್ತೋತ್ರ. ನಾನು BSc B.Ed MA LLB 4 ಡಿಗ್ರಿ ಲೋಕಲ್ ನೀತಿಯಲ್ಲಿ ಓದಿದೆ. ಗೌರ್ಮೆಂಟ್ ಕಾಲೇಜ್ ಲೆಕ್ಚರ್ ಆಗಿದೆ, ಇನ್ಚಾರ್ಜ್ ಪ್ರಿನ್ಸಿಪಲ್ ಆಗಿ ರಿಟೈರ್ ಆದೆ. ಪ್ರಮೋಷನ್ ಪ್ರಿನ್ಸಿಪಲ್ ಬಂದರು, ಹೋಗಿಲ್ಲ. ಯಾಕಂದರೆ ಹಳ್ಳಿ ಪಡೆಗೆ ಆಗ್ತಾರೆ, ನಮ್ಮ ಕೈಲಿ ಆಗಲ್ಲ ಓಡಾಡೋಕ್ಕೆ, ಅದು ಸೇವೆಗೆಲ್ಲ ಅಡ್ಡಿ ಆಗುತ್ತೆ ಅಂತ ಹೋಗಿಲ್ಲ. ಪ್ರಿನ್ಸಿಪಲ್ ಆದರೆ ತುಂಬ ಜವಾಬ್ದಾರಿ, ಹೋಗಿಲ್ಲ. ಆಮೇಲೆ ಯಾವಾಗ ಹಿಡ್ನಲ್ಲ ಏಸಪ್ಪ ನನ್ನ ಹಿಡಿದ್ಬಿಟ್ಟ, ಬೈಬಲ್ ಹಿಡ್ದ. ಆ್ಯಕ್ಚುಲಿ MS ಸೋಷಾಲಜಿ ನಂದು, ಅದರಲ್ಲಿ PhD ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಯಾವಾಗ ಬೈಬಲ್ ಹಿಡಿದ್ನೋ, ಬೈಬಲ್ ಅಧ್ಯಯನ ಮಾಡಿ
ನಾವಿಬ್ಬರೂ ಸೇರಿ BTH ಮಾಡ್ತೀವಿ, ಬ್ಯಾಚಲರ್ ಆಫ್ ಥಿಯಾಲಜಿ, MTH ಮಾಡ್ತೀವಿ, ಮಾಸ್ಟರ್ ಆಫ್ ಥಿಯಾಲಜಿ, ಆಮೇಲೆ BD ಡಾಕ್ಟರೇಟ್ ಇನ್ ಡಿವಿನಿಟಿ, ಆಮೇಲೆ PhD ಬೈಬಲ್ ಸ್ಟಡಿಯಲ್ಲಿ 4 ಡಿಗ್ರಿ ಮಾಡಿ ಡಬಲ್ ಡಾಕ್ಟರೇಟ್ ಹೊಂದಿಕೊಂಡಿದ್ದೇವೆ. ಮತ್ತು ದೇವರ ಒಂದು ವಾಕ್ಯದ ಜ್ಞಾನಗಳಿಗೆ ಹೊಂದಿಕೊಂಡು ಹೀಗೆ ದೇವರ ಸೇವೆಯಲ್ಲಿ ಸಾಗಿ ಹೋಗ್ತಾ ಇದ್ದೇವೆ. 24/7 ಸೇವೆಗೆ ರೆಡಿ ನಾವು. ಎಲ್ಲಿ ಯಾರು ಕರೆದ್ರು ಹೋಗ್ತೇವೆ. ಬಡವರು, ಶ್ರೀಮಂತರು, ಆ ಜಾತಿ ಈ ಜಾತಿ ಯಾವ ಭೇದ ಭಾವ ಇಲ್ಲ. ಎಲ್ಲ ಕಡೆ ಹೋಗ್ತೇವೆ, ಸುವಾರ್ತೆ ಸಾರ್ತೇವೆ, ಸೇವೆ ಮಾಡ್ತೇವೆ. ಅನೇಕ ಆತ್ಮಗಳನ್ನು ದೇವರ ಕಡೆ ತರ್ತಾ ಇದ್ದೇವೆ, ತಂದಿದ್ದೇವೆ. ಆ ತೃಪ್ತಿ ನಮಗಿದೆ, ಆತ್ಮ ತೃಪ್ತಿ ಇದೆ, ಪರಲೋಕ ಗ್ಯಾರಂಟಿ ನಮಗೆ. ನೀವು ಕೂಡ ಆ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸ್ರಿ. ನಿಮ್ಮ ಮಕ್ಕಳು, ನೀವು, ನಿಮ್ಮ ಕುಟುಂಬ ಕೂಡ ಪರಲೋಕ ರಾಜ್ಯಕ್ಕೆ ಹೋಗುವಂತೆ ಇರಬೇಕು, ಹೋಗುವಂತೆ ಆಗಬೇಕು. ದೇವರಿಗೆ ಸ್ತೋತ್ರ. ಅವಕಾಶ ಕೊಟ್ಟಂತ ದೇವರ ತಂಡದವರಿಗೆ ವಂದನೆಗಳು. ದೇವರು ನಮ್ಮನ್ನು ನಿಮ್ಮೊಂದಿಗೆ ವಾಕ್ಯವನ್ನು ಆಶೀರ್ವದಿಸಿ.